ಬಡಿಬೇಕು ಕಡ್ದೋತ್ ನೋಡಿ ಕಡಿದೀವಿ ನೋಡ ಶುಕ್ಕು ಬೇಡ ಹಾಯ್ ಮಾಡಲ್ಲಿ ಹಾಯ್ ಮಾಡು ಹಾಯ್ ಹಲೋ ಡುಮ್ಮೋ ಕೊಡ್ರೆ ಹೋಲ್ ಡ್ಯಾನ್ಸ್ ಚೋಕು ಶ್ಲೋಕು ನೀನು ಚಪ್ಪಲಿಲ್ಲ ಯಾರು ಹೇಳದೆ ಏನ ಯಾರ ಯಾನ್ ತಿಳಿಯತ್ತೋ ಅಂದಂಗ ತೊಂದ್ ಹೋಗೋದ್ ಹೇಳ ತೊಂದ್ ಬಾ ಚಪ್ಪಲ್ ಈಗ ಎಲ್ಲ ಹುಡುಗರನ್ನ ಕರ್ಕೊಂಡ ಒಂದ್ ರೌಂಡ್ ಹಾಕೊಂಡ್ ಬರ್ತೀವಿ ಭಾಳ ಕಾಡದ್ರ ಮನ್ಯಾಗ ಬರ್ರಿ ಬಡ್ಸಿರಿ ಬರ್ರಿ ಯಾರು ಮಾಡೋದು ಹುಡುಗರ್ ನಿಭಾಸಕ್ ಬೇಕಲ್ಲ. ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರಶಾಂತ್. UK ಬ್ಲಾಗ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತ ಚಿಂಟಿ ಮಿಂಟಿ ಕಂಟಿ 3 ಮಂದಿನ ತೊಗೊಂಡ ಮನ್ಯಾಗ ಭಾಳ ಕಾಡದಾರ ಮತ್ತು ಹೊರಗೆ ತಿರ್ಸಾಡ್ಕೊಂಡು ಬರಕ ತೊಗೊಂಡು ಹೊಂಟಿದ್ದೇನೆ. ಅವ್ನು ಶ್ಲೋಕು ಹೆಂಗೆ ಜಿಗಿದ ನೋಡ್ರಿ ಚಪ್ಪಲ್ ಇಲ್ದ ಹೆಂಗೆ ನಡೀತಾ ಹಳ್ಳಿ ಹುಡುಗ. ಹೋಗ್ಲಿ ಶೋಕು ಬಾ ಸಾವಕಾಶೋ. ಅಲ್ಲಿ ಅವು ಮಣ್ಣೆ ತೆಗನು ಇನ್ನೂ ಸ್ವೀಟ್ ಇದಾವ, ಇವು ತಿನ್ಬೇಡ್ರಿ. ಹಂಗೆ ಇದಾವಿಲ್ಲ ತಿನ್ನಲ್ಲ, ಸ್ವೀಟ್ ಇದಾವ. ಹಾಂ ಸೂಪರ್ ಐತಿ ಡೋಮ್ ಹಬ್ಬ ಸೂಪರ್ ಐತ. ಯಾರ ಅಕ್ಕ ತಿಂತಾಳಕ್ಕೆ. ಲಾಸ್ಟ್ ವಿಡಿಯೋದಾಗ ತೋರ್ಸಿಲ್ಲ ನಮ್ಮ ಒಂದು ದ್ರಾಕ್ಷಿ ಹಾಕಿದ್ರು. ಒಂದು ಇದಿಲ್ಲ ಲೇಟಾಗಿ ಹಾಕಿದ್ರು. ಈಗ ದ್ರಾಕ್ಷಿ ಹಣ್ಣು ಆಗದವು, ಇನ್ನು ಹಣ್ಣು ಹಾಕಿಲ್ಲ. ಬಾ ಡಾಗಿ ನಿಂದೇನಪ್ಪ ಕೆಲಸ? ಬಡಿಬೇಡ ಶ್ಲೋಕು. ಶ್ಲೋಕು ಜಾಗಬೇಡ ಕಡ್ದೋತ್ ಬಾ ಬಡಿಬೇಕು ಕಡ್ದೋತ್ ನೋಡಿ ಕಡಿದೀವಿ ನೋಡ ಶ್ಲೋಕು ಬೇಡ. ನಾಯಿ ಕಂದಿಲ್ಲ ನಾವು, ನಾಯಿ ಬಡಿತಾ. ನಾಯಿ ಸಾಕಿದ ನಾಯಿ ಇಲ್ಲ, ಅದಕ್ಕೆ ಅಷ್ಟು ವಿಶೇಷ ಹೊರಗಿನ ನಾಯಿ ಹೆಂಗೆ ಕಡಿಲ್ಲ. ಅವ್ರಿಗೆ ಅದು ಗೊತ್ತೈತಿ ಅಂದ್ರೆ ಡೈಲಿ ಅವ್ನ ಬಿಹೇವಿಯರ ಮತ್ತು ಅದ್ರ ಬಿಹೇವಿಯರ ಅದು ಅವ್ನಿಗೆ ಗೊತ್ತೈತಿ. ಹನ್ನೊಂದು ದಿನ ಒಟ್ಟು ಅಷ್ಟು ಅದ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಮತ್ತು ಅಷ್ಟು ಇದ್ರಲ್ಲೇ ಬಡಿತಾ. ಅಲ್ಲಿ ಏನು ಮಾಡಕತ್ರಿ? ಇದು ತಿನ್ಬೇಡ್ರು, ದಮ್ ಇದ್ರೆ ಏನೈತಿ, ಇನ್ನೂ ಸ್ವೀಟ್ ಆಗಿಲ್ಲೋ. ನೋಡ್ರಿ ಏನು ಮಾಡದಾರ ಅವ್ರು, ಸ್ವೀಟ್ ಆಗಿಲ್ಲವಾ. ಇಲ್ಲಿ ಹೊಲ್ದಾಗ ಕಾಣಿದ್ಲ, ಇದು ಜೋಳ, ಅದು ಇವು ಸಣ್ಣ. ಏನ ಡುಮ್ಮೋ ಕೊಡ್ರೆ ದ್ರಾಕ್ಷಿ ಹಣ್ಣಾಗಿದಾವೆ, ಸ್ವೀಟ್ ಆಗಿದಾವು. ಆದರೆ ಇನ್ನೊಂದು 15 days ಹೋಗ್ಬೇಕು, ಇನ್ನು ಸ್ವೀಟ್ನೆಸ್ ಜಾಸ್ತಿ ಆಗ್ತಿದೆ. ಸಾಕ್ಬಿಟ್ರು ನಮ್ಮ ಮಾವುಗಳು ಹೇಳಿ ಲಾಸ್ಟ್ ವಿಡಿಯೋದಾಗ ಹೇಳಿ ನಾವು ಗಿಡಗಳು ಹಚ್ಚಿದಾರು, ಮಾವಿನಕಾಯಿ ಗಿಡಗಳು, ತೆಂಗಿನಕಾಯಿ ಗಿಡಗಳು. ನೋಡ್ರು ಇಲ್ಲಿ ನನ್ನ ಲೈನ್ ಗೋಟ್ ಅಲ್ಲಿ ತಗ ಹಚ್ಚಿದಾರೆ. ಹಾಯ್ ಮಾಡಲ್ಲಿ ಹಾಯ್ ಮಾಡು ಹಾಯ್ ಹಲೋ ಹಾಯ್ 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 ಏನು ಮಾಡ್ಲದು ಸಣ್ಣ ಐತೆ ನಾಯ್. ಯಾಕ ಬರ್ರಿ ಕಡೆ ಮನೆ ಕಡೆ ಹೋಗೋಣ ಬರ್ರಿ. ಹಾಂ ನಡ ಸ್ಲೋಲಿ ಬಾ
ಸ್ಲೋಲಿ ಬಾ. ಶ್ಲೋಕು ಕರ್ಕೊಂಡು ಕೈ ಹಿಡ್ಕೊಂಡು ಕರ್ಕೊಂಬರ್ರಿ ಸಾವಕಾಶ. ನನ್ನ ಮಗಳಿಗೆ ಪ್ಲಾಸ್ಟಿಕ್ ಚಪ್ಪಲ್ ತಂದು ಅವೇನದವು ಓಡಾಡಿದ ಮೇಲೆ ಬೆಂದು ಬಿಡ್ತಾವೆ ಮತ್ತು ಸೈಡ್ ಹತ್ರದ್ದು ಏಜ್ ಎಲ್ಲ ಇರ್ತಾವಲ್ಲ ತುಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಪ್ಲಾಸ್ಟಿಕ್ ಚಪ್ಪಲ್ ಅವಾಯ್ಡ್ ಮಾಡಿರಿ. ಇನ್ನು ಬ್ಯಾಸಿಗೆ ಬತ್ತಲ್ಲ ಇನ್ನು ಪ್ಲಾಸ್ಟಿಕ್ ಚಪ್ಪಲ್ ಹಾಕ್ಕೋಬೇಡ, ಅದರಿಂದ ಹೀಟು ಜಾಸ್ತಿ ಆಗ್ತಿದೆ. ಬರ್ರಿ ಬಾ ಬರ್ರಿ ಬಾ ಸಾವಕಾಶ ಪಾಂಗ. ಹೋಗ್ಲಿ ಡ್ಯಾನ್ಸ್ ಚೋಕು. ಇದು ನಾ ಇದ್ಲ, ಇದು ಭಾಳ ಡೇಂಜರ್. ಇದು ನಾ ಇದು ನಾನು 2 ಜೋಡಿ ಚಪ್ಪಲ್ ಓದೈತಿ ಅದು. ಚಪ್ಪಲ್ ಯಾವ ತೊಗೊಂಡು ಹೋಗ್ತಿದ್ದಲ್ಲ. ಇದು ಚಪ್ಪಲ್ ಎತ್ಕೊಂಡು ಹೋಗ್ತಿ ನಾ. ಇದು ಸಾಕಿದ ನಾ ಐತಿ, ಚಪ್ಪಲ್ ಎತ್ಕೊಂಡು ಹೋಗ್ತೀವಿ. ಬಾಯ್ಲ್ರಿ ಡಾಗಿ. ನಿಮ್ಗೆ ಮತ್ತೊಂದು ವಿಶೇಷ ತೋರಿಸ್ತೇನೆ. ನೀವೆಲ್ಲರೂ ಕೇಳಿದಿರಿ ಜೋಳ ರೊಟ್ಟಿ ಅಂತಂದು. ಜೋಳ ರೊಟ್ಟಿ ಹೆಂಗೆ ಮಾಡ್ತಾರೋ ಮತ್ತು ಅದನ್ನ ಹೆಂಗೆ ಜೋಳ ಹೆಂಗೆ ರೆಡಿ ಆಗ್ತೈತಿ. ಸ್ವಲ್ಪ ಜನ ಏನು ತಿಳ್ಕೊಂಡಾರು ಜೋಳ ಅಂದ್ರೆ ಕಾರ್ನ್ ಅಂತಂದು. ಆದರೆ ಕಾರ್ನ್ ಅಲ್ಲ, ಜೋಳ ಬೇರೆ ಇರ್ತೈತಿ ಮತ್ತು ಕಾರ್ನ್ ಬೇರೆ ಇರ್ತೈತಿ. ಇಲ್ಲಿ ನೋಡ್ಬೋದು ನೀವು, ಇದು ಹೆಣ್ಣು ಬೆಳೆಸಿ ಇದು ಇಲ್ಲಿ ಹೊಲ್ದಾಗ ಕಾಣಿದ್ಲ. ಇದು ಜೋಳ. ಅದು ಇವು ಸಣ್ಣ ಇದೇನು ಕಾಣದಲ್ಲ ಕಾಳ, ಇವು ಒಣಗಿದ ಮೇಲೆ ಇನ್ನೊಂದು ಸ್ವಲ್ಪ ದೊಡ್ಡದಾದ್ಮೇಲೆ ಅದನ್ನ ರಾಶಿ ಕಟ್ ಮಾಡಿ ತೆಗಿತಾರೆ. ಕಟ್ ಮಾಡಿ ತೆಗೆದ ರಾಶಿ ಮಾಡೋದು. ರಾಶಿ ಮಾಡಿ ಇದನ್ನ ತನಿ ಅಷ್ಟೇ ಕೊರತೆ ತೆಗಿತಾರೆ. ರಾಶಿ ಮಾಡಿದ್ಮೇಲೆ ಜೋಳ ಇದನ್ನು ಮಾಡ್ಕೊಂಡ ಒಣಗಿಸಿ ಆಮೇಲೆ ಏನು ಮಾಡೋದ ಬೀಸ್ತಾರೆ. ಬೀಸ್ ಹೆಂಗೆ ನೀವು ಚಪಾತಿ ಎಲ್ಲ ಮಾಡ್ತಿರಲ್ಲ ಆ ಥರನೇ ರೊಟ್ಟಿ ಮಾಡ್ತಾರೆ. ಸೊ ಇದ್ರ ಡಿಫ್ರೆನ್ಸ್ ನೋಡ್ರಿ. ಇದ್ರ ತಪ್ಪಲು ಹೆಂಗಿರ್ತಾವೆ ಇಲ್ಲಿ ನೋಡ್ರಿ. ಇದ್ರ ತಪ್ಪಲ ಈ ಟೈಪ್ ಇರ್ತಾವೆ. ಮತ್ತು ಗೊಂಜಾಳ ಅಂತಾರಲ್ಲ, ಖಂಡ್ಕಿ ಹಿಂಗೆ ಬಡಿತಾರೆ. ಇದು ಕಾರ್ನದ ಖಂಡ್ಕಿ. ಇದೇನಿದೆ ನೋಡು, ಇದೇ ಟೈಪ್ ಆಗ್ತೈತಿ. ಆದರೆ ಇದು ಗೊಂಜಾಳದ ಕಾರ್ನದು ಖಂಡ್ಕಿ ಅಂತಾರೆ. ಈಗ ಹಸಿ ಮೇಲಿದ್ದು ನೋಡು, ಆಮೇಲೆ ಜೋಳದ ಖಂಡ್ಕಿ ಅಂತಾರೆ.